ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಒಳಗೆ ನಾವು ಹಿಸ್ಟ್ರಿದು 6th ಸ್ಟ್ಯಾಂಡರ್ಡ್ದು 7th ಚಾಪ್ಟರ್ ಬಗ್ಗೆ ನೋಡೋಣ. ಆಲ್ರೆಡಿ ನಾನು 1 to 6th ಲೆಸನ್ ಮಾಡೀನಿ. ಇದು 7th ಲೆಸನ್. ನ್ಯೂ ಕ್ವಶನ್ಸ್ ಆ್ಯಂಡ್ ಐಡಿಯಾಸ್ ಈ ಒಂದು ಲೆಸನ್ ಹೆಸರು. 2005 years ಎಗೋ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಈ ಲೆಸನ್ ಒಳಗೆ ನೋಡ್ತೇವೆ. ಬುದ್ಧ ಅವರ ಒಂದು ಜೀವನ ಆ್ಯಂಡ್ ಮಹಾವೀರ ಅವರ ಲೈಫ್ ಸ್ಟೋರಿ ಆಗಿರ್ಬೋದು, ಮೊನಾಸ್ಟರೀಸ್, ಉಪನಿಷತ್, ಈ ಎಲ್ಲದ್ರ ಬಗ್ಗೆ ನಾವು ಈ ಒಂದು ಪರ್ಟಿಕ್ಯುಲರ್ ಲೆಸನ್ ಒಳಗೆ ನೋಡ್ತೇವೆ. ಸೊ ಈ ಲೆಸನ್ ನೋಡೋಕ್ಕಿಂತ ಮೊದಲು 1 to 6th ಲೆಸನ್ ನೋಡ್ಕೊಂಡು ಬಂದ್ರಿ ಅಂದ್ರೆ ನಿಮಗೆ ಇನ್ನೂ ಸ್ಟೋರಿ ಥರ ಒಂದು ಲೆಸನ್ಗಳ ಈಸಿಯಾಗಿ ಅರ್ಥ ಆಗ್ತಾವ. ಆಲ್ಮೋಸ್ಟ್ ನಾನು ಸ್ಟೋರಿ ಥರನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಟ್ರೈ ಮಾಡ್ಲಿಕ್ಕತ್ತೀನಿ, ಬಿಕಾಸ್ ನೆನಪುಳಿಲಿ ಅಂತ. ಆ್ಯಂಡ್ ಚಿಕ್ಕ ನೋಟ್ಸ್ನ ಸಣ್ಣ ಪಾಯಿಂಟ್ಸ್ನ ಬರೀಲಿಕ್ಕತ್ತೀನಿ, ಸೊ ದಟ್ ನಿಮ್ದೊಂದು ವಿಡಿಯೋ ನೋಡೋ ಜೊತೆ ನಿಮ್ದೊಂದು ಸಣ್ಣದು ಕ್ರಿಸ್ಪ್ ಒಂದು ನೋಟ್ಸ್ ರೆಡಿ ಆಗಲಿ ಅಂತೇಳಿ. ಸೊ ದಟ್ ಎಂಡ್ ಆಫ್ ದಿ ಮೂಮೆಂಟ್ ನಿಮ್ಗೆ ರಿವಿಷನ್ಗೆ ಹೆಲ್ಪ್ ಆಗ್ತದ. ನೋಟ್ಸ್ ನಿಮ್ದು ಇಲ್ಲೇನ ರೆಡಿ ಮಾಡ್ಕೊಂಡ್ರೆ. ಸೊ ಪ್ಲೀಸ್ ವಿಡಿಯೋನ ಎಂಡ್ವರೆಗೂ ನೋಡ್ರಿ. ನೀವು ಜಸ್ಟ್ 2-3 minutes ಅಷ್ಟು ನೋಡಿದ್ರೆ ನಿಮಗೆ ಲೆಸನ್ ಅರ್ಥ ಆಗಂಗಿಲ್ಲ. ಸೊ ಪೇಷನ್ಸಿಂದ ಪೂರ್ತಿ ಲೆಸನ್ ನೋಡ್ರೆ ನಿಮ್ದು ಪೂರ್ತಿ ವಿಡಿಯೋ ನೋಡ್ರೆ ಒಂದು ಫುಲ್ ಲೆಸನ್ ಕವರ್ ಆಗ್ತದ, ಜೊತೆ ನಿಮ್ದೊಂದು ನೋಟ್ಸನ್ನು ರೆಡಿ ಆಗ್ತದ. ಸೊ ಲೆಸನ್ನ ಸ್ಟಾರ್ಟ್ ಮಾಡೋಣ. ಸೊ ಲಾಸ್ಟ್ ವಿಡಿಯೋ ಒಳಗೆ ನಾವು ವೈದಿಕ ಕಾಲದ ಬಗ್ಗೆ ಎಲ್ಲ ನೋಡಿದ್ದು, ವರ್ಣಗಳ ಸಿಸ್ಟಮ್ ಬಗ್ಗೆ ನೋಡಿದ್ದು, 4 ವರ್ಣಗಳಿದ್ದು ವರ್ಣಗಳನ್ನು ನೋಡಿದ್ದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯಾಸ, ಶೂದ್ರ, ಅವ್ರ ಕೆಲಸಗಳು ಏನೇನ ಇದ್ರ ಎಲ್ಲರ ಬಗ್ಗೆ ನಾವು ಲಾಸ್ಟ್ ವಿಡಿಯೋ ಒಳಗ ನೋಡಿದ್ವಿ. ಸೊ ಈ ಬುದ್ಧಿಸಮ್ ಯಾಕೆ ಭಾಳ ಫೇಮಸ್ ಆಯ್ತು ಅಂತಂದ್ರ ಆ ವೈದಿಕ ಕಾಲದೊಳಗ ಜನ ಒಂಥರ ರೊಚ್ಚಿಗೆ ಎದ್ದು ಬಿಟ್ಟಿದ್ರು. ಬಿಕಾಸ್ ಒಂದಷ್ಟು ಶೂದ್ರರಿಗೆ ಸ್ಯಾಕ್ರಿಫೈಸಸ್ ಯಜ್ಞಗಳನ್ನ ಮಾಡಕ್ ಅವಕಾಶ ಇರಲಿಲ್ಲ. ಆಮೇಲೆ ಮಹಿಳೆಯರಿಗೂ ಅಷ್ಟ ವೇದಗಳನ್ನ ಸ್ಟಡಿ ಮಾಡಕ್ ಅಲೌವ್ ಇರಲಿಲ್ಲ. ಒಂದಷ್ಟು ಜನಕ್ಕೆ ಭಾಳ ಹಿಂಸೆ ಆಗಾಕತ್ತಿದ್ದು. ಆ ಒಂದು ಜಾತೀಯತೆ ಒಂದು ಇದಾಗಿರ್ಬೋದು, ಅದು ಅವ್ರಿಗೆ ಸಾಕಾಗಿತ್ತು, ಮೇಲ್ವರ್ಗ ಕೆಳವರ್ಗ ಅಂತ. ಆ ಟೈಮ್ ಒಳಗೆ ಅವ್ರಿಗೊಂದು ಇಂಥ ಒಂದು ಧರ್ಮ ಬೇಕಾಗಿತ್ತಲ್ಲ, ಅವ್ರಿಗೊಂದು ಜೀವನಕ್ಕೆ ನೆಮ್ಮದಿ ಕೊಡುವಂಥದ್ದು. ಆ ಟೈಮ್ ಒಳಗೆ ಬೌದ್ಧಿಸಮ್ ಬರ್ತದ. ಹೀಗಾಗಿ ಬೌದ್ಧಿಸಮ್, ಜೈನಿಸಮ್ ಭಾಳನ ಫೇಮಸ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವ. ಸೊ ಈ ಲೆಸನ್ ಒಳಗೆ ನಾವು ಬುದ್ಧನ ಬಗ್ಗೆ ನೋಡೋಣ, ಬುದ್ಧನ ಜೀವನ ಬಗ್ಗೆ ನೋಡೋಣ, ಬೌದ್ಧಿಸಮ್ ಬಗ್ಗೆ ನೋಡೋಣ ಆ್ಯಂಡ್ ಜೈನಿಸಮ್ ಬಗ್ಗೆ. ಫಸ್ಟ್ ಬುದ್ಧಿಸಮ್ ಬಗ್ಗೆ ನೋಡೋಣ. ಬುದ್ಧ, ಗೌತಮ ಬುದ್ಧ. ಸೊ 2500 years ago ಇವರು ಇದ್ರು. 2500 years ago. ಸೊ ಅರೌಂಡ್ 568 BCE, ಬಿಫೋರ್ ಕಾಮನ್ ಎರಾ. ಫಸ್ಟ್ ಲೆಸನ್ ನೋಡ್ರೆ ನಿಮ್ಗೆ ಗೊತ್ತಾಗ್ತದೆ BCE ಅಂತಂದ್ರೆ ಏನ, ಬಿಫೋರ್ ಕಾಮನ್ ಎರಾಗ BCE ಅಂತಾರ. ಇಂಥವೆಲ್ಲ ಸಿಲ್ಲಿ ಚಿಕ್ಕ ಪಾಯಿಂಟ್ಸ್, ಬಟ್ ಕ್ಲಿಯರ್ ಮಾಡ್ಕೊಂಡು ಹೋದ್ರೆ ಅರ್ಥ ಆಗ್ತಾವ ಲೆಸನ್ಸ್ ಇನ್ನಷ್ಟ. ಸೊ ಇವರೊಂದು ಬುದ್ಧ ಅವರ ಫಸ್ಟ್ ಹೆಸರು ಸಿದ್ಧಾರ್ಥ ಅಂಡ್ ಗೌತಮ. ಸಿದ್ಧಾರ್ಥ, ಇನ್ನೊಂದು ಹೆಸರು ಇವ್ರದ್ದು ಗೌತಮ ಅನ್ನೋದು ಬರ್ತದ. ಗೌತಮ. ಆಕ್ಚುಲಿ ಬುದ್ಧಿಸಮ್, ಜೈನಿಸಮ್ ಮೇಲೆ ಇತ್ತೀಚೆಗೆ ಕ್ವಶನ್ಸ್ ಭಾಳ ಕೇಳಿಕತ್ತಾರ. ಸೊ ದಟ್ ಈ ಲೆಸನ್ನ ಕೇರ್ಫುಲ್ ಆಗಿ ನೋಡ್ರಿ, ಲರ್ನ್ ಮಾಡ್ರಿ. ಅಂಡ್ ಇವರು ಒಂದು ಶಾಕ್ಯ ಗಣಕ್ಕೆ ಇವರು ಸೇರಿದ್ರು. ಲಾಸ್ಟ್ ಲೆಸನ್ ಒಳಗೆ ನಾನು ನಿಮ್ಗೆ ಹೇಳಿದ್ದೆ ವಜ್ಜೀಸ್ ಬಗ್ಗೆ. ವಜ್ಜೀಸ್ ಅಂತಂದ್ರ ಸಂಘ ಮತ್ತು ಗಣ. ಅಂಡ್ ಈ ಒಂದು ಶಾಕ್ಯ ಗಣದೊಳಗ ಇದು ಭಾಳ ಇಂಪಾರ್ಟೆಂಟ್ ಆಗ್ತದ, ನೆನ್ಪಿಟ್ಕೊಡ್ರಿ. ಶಾಕ್ಯ ಗಣಕ್ಕೆ ಸೇರಿದವರಾಗಿದ್ರು ಯಾರು? ಬುದ್ಧ ಅವರು. ಅಂಡ್ ಇವರು ಹುಟ್ಟಿದ್ದು ಲುಂಬಿನಿ ವನದಲ್ಲಿ. ಲುಂಬಿನಿ ವನದೊಳಗ ಇವರು ಒಂದು ಜನನ ಆಗ್ತದ. ಅಂಡ್ ಇವರು ಒಂದು ಫಸ್ಟ್ ಸ್ಪೀಚ್ ಕೊಟ್ಟಿದ್ದು ಸಾರಾನಾಥ್. ಇದು ನಿಯರ್ ವಾರಣಾಸಿ ನಿಯರ್ ಅದ. ಇಲ್ಲಿ ಇವರು ಒಂದು ಫಸ್ಟ್ ಅವರೊಂದು ಸೆರೆಮನ್ ಅಂದ್ರೆ ಫಸ್ಟ್ ಒಂದು ಅವ್ರ ಸ್ಪೀಚ್ ಕೊಟ್ಟಿದ್ದು ಸಾರಾನಾಥ್ ಒಳಗ. ಅಂಡ್ ನೆಕ್ಸ್ಟ್ ಇವರೊಂದು ಡೆತ್ ಆಗಿದ್ದು, ಇವರು ತೀರ್ಕೊಂಡಿದ್ದು ಕುಶಿನಗರ. ಕನ್ನಡ ಒಳಗೂ ಬರೀತಿರ್ತೀನಿ, ಇಂಗ್ಲೀಷ್ ಒಳಗೂ ಬರೀತಿರ್ತೀನಿ, ಕನ್ಫ್ಯೂಸ್ ಆಗಬೇಡ್ರಿ. ಸೊ ಕುಶಿನಗರ. ಅಂಡ್ ಲಾಸ್ಟ್ ಲೆಸನ್ ಒಳಗೆ ನಾವು ವಜ್ಜೀಸ್ ಬಗ್ಗೆ ನಿಮಗೆ ಹೇಳಿದ್ದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಜಾತ ಶತ್ರು ಅನ್ನೋರು ಬುದ್ಧನ ಸಮಕಾಲೀನ ಒಬ್ಬ ರಾಜ. ಮಗಧದ ಇಂಪಾರ್ಟೆಂಟ್ ರಾಜ. ನಿಮಗೆ ಲಾಸ್ಟ್ ಲೆಸನ್ ನೋಡಿದ್ರೆ ತಿಳಿತದ. ಮಗಧದ ಪವರ್ಫುಲ್ ರಾಜ ಒಳಗ ಅಜಾತ ಶತ್ರು ಬರ್ತಾರ. ಆ ಅಜಾತ ಶತ್ರು ಬುದ್ಧನ ಸಮಕಾಲೀನ ರಾಜ. ಸೊ ಇದು ನೆನ್ಪಿಟ್ಕೋಬೇಕು. ಬುದ್ಧನ ಟೈಮ್ ಒಳಗೆ ಒಬ್ಬ ರಾಜ ಕಂಟೆಂಪ್ರರಿ ಇದ್ದ ಯಾರು ಅಂತ ಕೇಳಿದ್ರ
ಅಜಾತ ಶತ್ರು ಈ ಹೆಸರು ನೆನ್ಪಿಟ್ಕೋಬೇಕು. ಪ್ರಿಲಿಮ್ಸ್ ಒಳಗೆ ನಿಮಗೆ ಭಾಳ ಯೂಸ್ಫುಲ್ ಆಗ್ತದ. ಆ್ಯಂಡ್ ಇಲ್ಲಿ ನಾವು ಟೀಚಿಂಗ್ ಆಫ್ ಬುದ್ಧ ಏನೇನು ನಮಗೆ ಟೀಚಿಂಗ್ಸ್ ಹೇಳಿರು, ಏನೇನು ಹೇಳ್ಕೊಟ್ರು ಅನ್ನೋದ್ರ ಬಗ್ಗೆ ನೋಡೋದಂತಂದ್ರೆ ಟೀಚಿಂಗ್ಸ್ ನೋಡ್ಕೊಂತ ಹೋಗೋಣ ಒನ್ ಬೈ ಒನ್. ಫಸ್ಟ್, ಲೈಫ್ ಈಸ್ ಫುಲ್ ಆಫ್ ಸಫರಿಂಗ್ ಆ್ಯಂಡ್ ಅನ್ಹ್ಯಾಪಿನೆಸ್. ಲೈಫ್ ಭಾಳ ಸಫರಿಂಗ್ ಅದ, ಪೇನ್ಫುಲ್ ಅದ, ಇಲ್ಲಿ ಬರೀ ದುಃಖನ ಅದ, ಇಲ್ಲೇನು ಖುಷಿ ಅನ್ನೋದನ್ನ ಇಲ್ಲ, ಬರೀ ಅನ್ಹ್ಯಾಪಿನೆಸ್ ತುಂಬೈತಿ ಅಂತೇಳಿ ಬುದ್ಧ ಹೇಳ್ತಾರ. ಯಾಕ ಅನ್ಹ್ಯಾಪಿನೆಸ್ ಐತಿ ಅನ್ನೋದಕ್ಕೂ ಅವ್ರು ಕಾರಣ ಕೊಟ್ಟಾರ. ಏನಂತಂದ್ರ ನೋ ಸ್ಯಾಟಿಸ್ಫ್ಯಾಕ್ಷನ್, ಅಂದ್ರೆ ಮನುಷ್ಯಾಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದನ್ನ ಇಲ್ಲ, ತೃಪ್ತಿ ಅನ್ನೋದನ್ನ ಇಲ್ಲ. ಏನ್ ಸಿಕ್ಕರು ಮತ್ ಬೇಕು ಅನ್ನೋ ದುರಾಸೆ ಇಂತ್ರ ಮನುಷ್ಯನ ಜೀವನ ಖುಷಿ ಅನ್ನೋದನ್ನ ಇಲ್ಲ. ಸೊ ಒಬ್ಬ ಕೇಳ್ತಾನ, ಹಂಗಾದ್ರೆ ಬುದ್ಧಗ ಹಂಗಾದ್ರೆ ಜೀವನನ ಖುಷಿ ಇಟ್ಕೊಳ್ಳೋದು ಹೆಂಗ, ಯಾವ ತರ ಮತ್ತೆ ಖುಷಿ ಇಟ್ಕೊಳ್ಳೋದು? ಬುದ್ಧ ಹೇಳ್ತಾರ, ಮನುಷ್ಯನ ಜೀವನದೊಳಗ ಖುಷಿ ಅನ್ನೋದನ್ನ ಇಲ್ಲ, ಬರೀ ದುಃಖ ಅನ್ಹ್ಯಾಪಿನೆಸ್ ಅದ. ಬಿಕಾಸ್ ಮನುಷ್ಯಾಗ ತೃಪ್ತಿ ಅನ್ನೋದನ್ನ ಇಲ್ಲ, ಇನ್ನೊಬ್ರು ನೋಡಿ ಅದು ಬೇಕನ್ನಿಸ್ತದ, ಮತ್ತೆ ಬೇಕು ಅನ್ನೋ ಡಿಸೈರ್ ಆಗ್ತದ, ಆಸೆಗಳಾಗ್ತವ. ಆಕ್ಚುಲಿ ಬುದ್ಧ ಹೇಳಿದಾರ ಆಸೆ ದುಃಖಕ್ಕೆ ಮೂಲ ಅಂತೇಳಿ ಬುದ್ಧ ಅವ್ರು ಹೇಳಿದಾರ. ಅವಾಗ ಒಬ್ಬ ಮನುಷ್ಯ ಕೇಳ್ತಾನ, ಹಂಗಾದ್ರೆ ಮತ್ತ ಯಾವ ತರ ನಮ್ ಜೀವನನ ಖುಷಿ ಮಾಡ್ಕೋಬೇಕು ಅಂತ. ಅವಾಗ ಅವ್ರ ಪಾತ್ ಆಫ್ ಮಾಡ್ರೇಷನ್ ಚೂಸ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಏನು? ಪಾತ್ ಆಫ್ ಮಾಡ್ರೇಷನ್. ಆವಾಗ ನಿಮ್ಮೊಂದು ಜೀವನ ಖುಷಿ ಇರ್ತದ ಅಂತೇಳಿ ಬುದ್ಧ ಹೇಳ್ತಾರೆ. ಸೊ ಪಾತ್ ಆಫ್ ಮಾಡ್ರೇಷನ್ ಅಂತಂದ್ರೆ ಏನ? ಅತಿ ಹೆಚ್ಚು ಎಕ್ಸ್ಪೆಕ್ಟೇಷನ್ ಅಲ್ಲ, ಅತಿ ಕಡಿಮೆ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲ, ಮಿಡಲ್ ಒಂದು ಏನು ವೇ ಇರ್ತದಲ್ಲ, ಮಿಡಲ್ ಒಂದು ಲೈಫ್ನ ನೀವು ಚೂಸ್ ಮಾಡ್ಕೊಡ್ರಿ, ಅವಾಗ ನಿಮ್ಮ ಜೀವನ ಖುಷಿಯಾಗಿರ್ತೈತೆ ಅಂತೇಳಿ ಬುದ್ಧ ಆ ಒಂದು ವ್ಯಕ್ತಿಗೆ ಹೇಳ್ತಾರ. ಆ್ಯಂಡ್ ಬಿಲೀವ್ ಇನ್ ಕರ್ಮ. ಇವ್ರಿಗೆ ಕರ್ಮದ ಬಗ್ಗೆ ಒಂದು ನಂಬಿಕೆ ಇತ್ತು. ಬಿಲೀವ್ ಇನ್ ಕರ್ಮ. ಸೊ ಒಳ್ಳೆ ಕರ್ಮ ಮಾಡಿದ್ರಿ ಅಂತಂದ್ರೆ ನಿಮಗೆ ಒಳ್ಳೇದಾಗ್ತದ, ಮುಂದಿನ ಜನ್ಮದೊಳಗು ನಿಮಗೆ ಒಳ್ಳೆ ಸಿಗ್ತದ. ನೀವು ಏನಾರ ಕೆಟ್ಟ ಮಾಡಿದ್ರಿ ಅಂದ್ರೆ ನಿಮಗೆ ಕೆಟ್ಟ ಆಗ್ತದ. ಸೊ ನಿಮ್ಮ ಒಂದು ಕರ್ಮ ನಿಮ್ಮ ಒಂದು ಫ್ಯೂಚರ್ ಆಗಿರ್ಬೋದು, ನೆಕ್ಸ್ಟ್ ಜನ್ಮನ ಪ್ರಿಡಕ್ಟ್ ಮಾಡ್ತದ ಅಂತ ಹೇಳಿ ಬುದ್ಧ ಅವ್ರದ್ದೊಂದು ನಂಬಿಕೆ ಇತ್ತು. ಆ್ಯಂಡ್ ಬುದ್ಧ ಅವರೊಂದು ಸ್ಪೀಚ್ಗಳನ್ನ ಕೊಡ್ತಿದ್ರಲ್ಲ, ಜನಕ್ಕೆ ಒಂದು ಸಂದೇಶಗಳನ್ನು ಕೊಡ್ತಿದ್ರು, ಜನಕ್ಕೆ ಒಂದು ಮೋಟಿವೇಶನ್ ಮಾಡ್ತಿದ್ರು. ಅದನ್ನೆಲ್ಲ ಅವರ ಜನರದೊಂದು ಲೋಕಲ್ ಲ್ಯಾಂಗ್ವೇಜ್ ಒಳಗೆ ಮಾಡ್ತಿದ್ರು, ಪ್ರಾಕೃತ್ ಲ್ಯಾಂಗ್ವೇಜ್. ಇದು ಭಾಳ ಇಂಪಾರ್ಟೆಂಟ್ ಆಗ್ತದ, ನೆನ್ಪಿಟ್ಕೊಡ್ರಿ. ಪ್ರಾಕೃತ್ ಲ್ಯಾಂಗ್ವೇಜ್, ಪ್ರಾಕೃತ್ ಅಂಡ್ ಪಾಳಿ ಭಾಷೆ, ಈ ಎರಡೂ ಒಂದು ಲ್ಯಾಂಗ್ವೇಜ್ ಒಳಗೆ ಅವರ ಸ್ಪೀಚ್ ಆಗಿರ್ಬೋದು ಇದನ್ನೆಲ್ಲ ಕೊಡ್ತಿದ್ರು. ಸೊ ದಟ್ ಕಾಮನ್ ಪೀಪಲ್ಸ್ಗೂ, ಬಿಕಾಸ್ ಆ ಟೈಮ್ ಒಳಗೆ ಸಂಸ್ಕೃತ ಒಂದು ಶ್ರೇಷ್ಠ ಭಾಷೆ ಆಗಿತ್ತು. ಬಟ್ ಸಂಸ್ಕೃತ ಲ್ಯಾಂಗ್ವೇಜ್ನ ಮಹಿಳೆಯರಾಗಿರ್ಬೋದು ಆ್ಯಂಡ್ ಒಂದಷ್ಟು ಕೆಟಗರಿ ಜನಕ್ಕೆ ಕಲೀಲಿಕ್ಕೆ ಅವಕಾಶ ಇರಲಿಲ್ಲ. ಸೊ ಅವ್ರು ಯಾವ ಭಾಷೆ ಮಾತಾಡ್ತಿದ್ರು ಅಂದ್ರೆ ಪ್ರಾಕೃತಿ ಮತ್ತು ಪಾಲಿ. ಸೊ ದಟ್ ಅಂಥ ಲ್ಯಾಂಗ್ವೇಜ್ ಒಳಗನ ಬುದ್ಧ ಸ್ಪೀಚ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಿಕಾಸ್ ಎಲ್ಲರಿಗೂ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಸೊ ಇಲ್ಲೊಂದು ಸ್ಟೋರಿ ಬರ್ತದ. ಏನಂದ್ರ ಕೀಸಾ ಗೌತಮಿ ಅನ್ನೋ ಒಬ್ರ ಹೆಣ್ಮಗಳು ಇರ್ತಾಳ, ಅವ್ರ ಒಂದು ಮಗು ತೀರ್ಕೊಂಡಿರ್ತದ. ಮಗುನ್ ಮಡಿಲೊಳಗೆ ಇಟ್ಕೊಂಡ್ ಕಾಸ ಅವರು ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಸುತ್ತಾಡ್ತಿರ್ತಾರೆ. ಹೆಂಗಾರ ಮಾಡಿ ನನ್ನ ಮಗುನ್ ಬದುಕಿಸ್ಕೊಡ್ರಿ ಅಂತ ಅಳ್ಕೊಂತ ಓಡಾಡ್ತಿರ್ತಾರ, ಹುಚ್ಚಿ ತರ ಮಾಡ್ತಿರ್ತಾರ. ಕಡೆಗೆ ಅವ್ರ ಗೌತಮ ಬುದ್ಧನ ಕಡೆ ಬಂದ ನನ್ನ ಮಗುನ್ ಬದುಕಿಸ್ಕೊಡ್ರಿ ನೀವ ಅಂತ ಹೇಳಿ ಬಹಳ ಅಳಕ್ ಸ್ಟಾರ್ಟ್ ಮಾಡ್ತಾರ ಒಂದು ಕಿಸಾ ಗೌತಮಿ ಅನ್ನೋ ಒಬ್ರ ಹೆಣ್ಮಗಳ. ಅವಾಗ ಬುದ್ಧ ಹೇಳ್ತಾನ, ಆಯ್ತು ನಾನು ನಿನ್ನ ಮಗನ್ನ ಬದುಕಿಸ್ಕೊಡ್ತೇನಿ, ಸೊ ನೀನ ಒಂದಷ್ಟು ಸಾಸಿವೆ ತಗೊಂಡ್ಬರ್ಬೇಕು ಯಾರ್ದಾರ ಮಣಿಯಿಂದ ಅಂತ ಹೇಳಿ. ಸೊ ಆ ಲೇಡಿಗೆ ಖುಷಿ ಆಗ್ತದ, ಜಸ್ಟ್ ಯಾರ್ದೋ ಮಣಿಯಿಂದ ಒಂದಿಷ್ಟು ಸಾಸಿವೆ ತಂದು ಕೊಟ್ರೆ ಮುಗೀತು, ನನ್ನ ಮಗ ಬದುಕ್ತಾನಲ್ಲ ಅಂತಕಿ ಓಡಾಕ್ ಸ್ಟಾರ್ಟ್ ಮಾಡ್ತಾಳ. ಬಟ್ ಅಗೇನ್ ಬುದ್ಧ ಕರ್ದು ಹೇಳ್ತಾನ, ಯಾವ ಮನಿ ಒಳಗ ಸಾವಾಗಿಲ್ಲಲ್ಲ, ಸಾವಿಲ್ಲದ ಮಣಿಯಿಂದ ನನಗೆ ಸಾಸಿವೆ ತಂದು ಕೊಟ್ರೆ ನಾನು ನಿನ್ನ ಮಗನ ಬದುಕಿಸ್ತೇನಿ ಅಂತ. ಸೊ ಆಕಿ ಖುಷಿಯಿಂದ ಓಡ್ತಾಳ, ಎಲ್ಲ ಮನೆಯೊಳಗೂ ಹೋಗ್ತಾಳ. ಒಂದ್ ಮನೆಯೊಳಗ ಅವ್ರ ತಂದೆ ತೀರ್ಕೊಂಡಿದ್ರ, ಒಂದ್ ಕಡೆ ತಂಗಿ, ಒಂದ್ ಕಡೆ ಅಣ್ಣ. ಸೊ ಸಾವಿಲ್ಲದ ಮನೆನ ಯಾವುದೂ ಇಲ್ಲ ಅಂತ ಆಕಿ ನಿರಾಸೆಯಾಗಿ ಬಂದ ಕಾಸ ಬುದ್ಧನ ಮುಂದೆ ನಿಂತಾಗ ಆಕಿಗೆ ಒಂದು ಜೀವನದ ಸತ್ಯ ತಿಳಿತದ. ಹುಟ್ಟಂದ ಮೇಲೆ ಸಾವು ಇರ್ತದ. ಸೊ ಆ ಸಾವನ್ನ ಯಾರು ತಪ್ಸಕ್ಕಾಗಂಗಿಲ್ಲ, ಅದನ್ನ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದನ್ನ ಬುದ್ಧ ಅವರಿಗೆ ಆ ಒಂದು ವೇ ಒಳಗ ಆ ಸಂದೇಶನ ಕೊಡ್ತಾರ. ಸೊ ಈ ಒಂದು ಸ್ಟೋರಿನೂ ಈ ಲೆಸನ್ ಒಳಗ ಕೊಟ್ಟಾರ. ನೆಕ್ಸ್ಟ್ ನಾವು ವರ್ಧಮಾನ ಮಹಾವೀರ ಅವ್ರ ಬಗ್ಗೆ ನೋಡೋಣ. ವರ್ಧಮಾನ ಮಹಾವೀರ್. ಸೊ ಇವರು ಈಗ ಬುದ್ಧ ಅವರು ಶಾಕ್ಯ ಗಣಕ್ಕೆ ಸೇರಿದವರಾಗಿದ್ರು. ಮಹಾವೀರ ವಜ್ಜೀಗಣ. ಇವೆಲ್ಲ ನೆನ್ಪಿಟ್ಕೊಡ್ರಿ, ಇಂಪಾರ್ಟೆಂಟ್ ಇರ್ತಾವ. ವಜ್ಜೀಗಣಕ್ಕ ಮಹಾವೀರ
ಸೇರಿದ್ರು. ಅಂಡ್ ಲಿಚ್ಚಿವಿ ರಾಜ್ಯದ ಒಂದು ರಾಜ ಆಗಿದ್ರು, ಕ್ಷತ್ರಿಯ ಆಗಿದ್ರು. ಇವರು ಕ್ಷತ್ರಿಯ ಪಂಗಡಕ್ಕೆ ಸೇರ್ತಿದ್ರು. ಅಂಡ್ ಇವರು ಅಷ್ಟ ಜ್ಞಾನೋದಯಕ್ಕೆ ಸಲುವಾಗಿ ಮನಿ ಎಲ್ಲ ಬಿಡ್ತಾರ. ಎಲ್ಲ ಬಿಟ್ಟು 12 ವರ್ಷಗಳ ಕಾಲ ಅಲ್ಲಿ ಇಲ್ಲಿ ಸುತ್ತಾಡಿ ಫೈನಲಿ ಇವ್ರಿಗೆ ಜ್ಞಾನೋದಯ ಆಗ್ತದ. ಅಂಡ್ ಸುಖ ದುಃಖ ಎರಡರ ಮೇಲೂ ಒಂದು ವಿಜಯ ಗೈತಾರ ಇವ್ರ. ಅದ್ರ ಸಲುವಾಗಿ ಇವರ ಒಂದು ಹೆಸರು ಮಹಾವೀರ ಅಂತೇಳಿ ಬರ್ತದ. ಅಂಡ್ ಜೀವನದ ಒಂದು ಸತ್ಯ ಅರಿಬೇಕು, ಜೀವನದ ಒಂದು ಸತ್ಯನ ನೀವು ತಿಳಿಬೇಕು ಅಂತಂದ್ರೆ ಇವ್ರು ಏನೇನು ಸಂದೇಶ ಕೊಡ್ತಾರಂದ್ರೆ, ನೀವು ಮನಿ ಬಿಡಬೇಕು, ಮನಿ ಬಿಟ್ಟಕಸ ಒಂದು ಸನ್ಯಾಸಿ ಜೀವನನ ನೀವು ಲೀಡ್ ಮಾಡಬೇಕು ಅಂದಾಗ ನಿಮಗೆ ಜೀವನದ ಒಂದು ಸತ್ಯ ಗೊತ್ತಾಗ್ತೈತಿ ಅಂತ ಹೇಳ್ತಾರ. ಅಂಡ್ ಅದ್ರ ಜೊತೆ ಇವ್ರೊಂದು 5 ಪಂಚಸೂತ್ರಗಳನ್ನ ಹೇಳ್ತಾರ. ಏನಂತಂದ್ರ ಇವನ್ನ ಬೆಟರ್ ನೀವು ನೋಟ್ ಮಾಡಿಟ್ಕೊಡ್ರಿ. ಅಹಿಂಸೆ, ಅಸತ್ಯ, and then ಅಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಬ್ರಹ್ಮಚರ್ಯಕ ಇಂಗ್ಲಿಷ್ ಒಳಗ ಸಲಿಬಸಿ ಅಂತಾರ. ಈ ವರ್ಡ್ ನೆನ್ಪಿಟ್ಕೊಳ್ರಿ. ಸೊ ಜೀವನದ ಸತ್ಯ ಅರಿಬೇಕು ಅಂತಂದ್ರ ಇವರು ಒಂದು 5 ರೂಲ್ಸ್ನ ಕೊಡ್ತಾರ ಮಹಾವೀರ್ ಅವರು. ಅಹಿಂಸೆ, ಅಸತ್ಯ, ಪ್ರಾಣಿ ಹಿಂಸೆ ಮಾಡಬಾರ್ದು, ಯಾರಿಗೂ ಹಿಂಸೆ ಕೊಡಬಾರ್ದು, ಸುಳ್ಳು ಹೇಳಬಾರ್ದು, ಅಸ್ಥೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಫಾಲೋ ಮಾಡಬೇಕು. ಇವು 5 ಇವರು ಒಂದಷ್ಟು ಸೂತ್ರಗಳ ಇವರ ಸಂಘ ಸೇರ ಬಯಸೋರಿಗೆ ಈ ಒಂದು ರೂಲ್ಸ್ಗಳ ಇವ್ರು ಕೊಡ್ತಿದ್ರು. ಅಂಡ್ ಬಹಳಷ್ಟು ಸಿಂಪಲ್ ಜೀವನ ನಡೆಸಬೇಕು, ತೀರಾ ಸಿಂಪಲ್ ಜೀವನ ನಡೆಸಬೇಕು. ನಿಮಗೊಂದು ಅಟ್ಯಾಚ್ಮೆಂಟ್ ಏನೇನು ನಡೆಸ್ತಾವಲ್ಲ ಅದನ್ನೆಲ್ಲ ನೀವು ಬಿಟ್ಟು ಬಿಡಬೇಕು. ಮನಿ ಬಿಡಬೇಕು, ಸಂಸಾರ ಬಿಡಬೇಕು, ಸಂಬಂಧಗಳನ್ನ ಬಿಟ್ಟು ಬಿಡಬೇಕು, ಜೊತೆಗೆ ಬಟ್ಟೆನೂ ಬಿಡಬೇಕು, ಬಟ್ಟೆನೂ ಇಲ್ದನ ನೀವು ಇರಬೇಕು. ಸೊ ನಿಮಗೇನು ಅಟ್ಯಾಚ್ ಅನಿಸ್ತಾವಲ್ಲ ಎಲ್ಲಾನು ನೀವು ತ್ಯಾಗ ಮಾಡಬೇಕು. ಅಂದ್ರೆ ಜೀವನದ ಸತ್ಯ, ಜೀವನ ಅಂದ್ರೆ ಏನು ಅನ್ನೋದು ನೀವು ಅರಿತೀರಿ ಅನ್ನೋದನ್ನ ಮಹಾವೀರ್ ಅವರ ಹೇಳ್ತಾರ. ಅಂಡ್ ಇವರು ಅಷ್ಟ ಪ್ರಾಕೃತ್ ಲ್ಯಾಂಗ್ವೇಜ್ ಒಳಗನ ಇವ್ರು ಒಂದು ಸಂದೇಶಗಳನ್ನಾಗಿರ್ಬೋದು ಅಂಡ್ ಇವರು ಒಂದು ಭಾಷಣಗಳಾಗಿರ್ಬೋದು ಇವನ್ನೆಲ್ಲ ಇವರು ಪ್ರಾಕೃತ್ ಲ್ಯಾಂಗ್ವೇಜ್ ಒಳಗನ ಹೇಳ್ತಿದ್ರು. ಪ್ರಾಕೃತ್ ಲ್ಯಾಂಗ್ವೇಜ್ ಅಂದ್ರೆ ಕಾಮನ್ ಲ್ಯಾಂಗ್ವೇಜ್. ಈಗ ಒಂದು ಫಾರ್ ಎಕ್ಸಾಂಪಲ್ ಮಗಧ ಒಳಗ ಮಾಗಡಿ ಅಂತ ಹೇಳಿ ಭಾಷೆ ಬಳಸ್ತಿದ್ರು, ಅದಕ್ಕೂ ಪ್ರಾಕೃತ್ ಲ್ಯಾಂಗ್ವೇಜ್ ಅಂತಿದ್ರು. ಅಂದ್ರೆ ಪ್ರಾಕೃತ್ ಲ್ಯಾಂಗ್ವೇಜ್ ಅಂದ್ರೆ ಕಾಮನ್, ಆ ಒಂದು ಪ್ಲೇಸ್ ಒಳಗೆ ಜನ ಏನ್ ಬಳಸ್ತಾರಲ್ಲ ಆ ಲ್ಯಾಂಗ್ವೇಜ್ ಪ್ರಾಕೃತ್ ಲ್ಯಾಂಗ್ವೇಜ್. ಸೊ ದಟ್ ಈಸಿ ಒಂದು ಅವ್ರು ಮಾತಾಡೋ ಒಂದು ಭಾಷೆ ಒಳಗನ ಅವರಿಗೆ ಸ್ಪೀಚ್ ಕೊಟ್ರೆ ಅವ್ರಿಗೆಲ್ಲ ಅರ್ಥ ಆಗ್ತದ ಅನ್ನೋದ ಮಹಾವೀರ ಮತ್ತು ಬುದ್ಧ ಅವ್ರದ್ದೊಂದು ವಾದ. ಸೊ ನೆಕ್ಸ್ಟ್ ನಾವು ಯಾರ್ಯಾರು ಹಂಗಾದ್ರ ಜೈನಿಸಮ್ಗೆ ಯಾರು ಸಪೋರ್ಟ್ ಮಾಡಿದ್ರು ಅಂಡ್ ಬೌದ್ಧಿಸಮ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅನ್ನೋದನ್ನ ನೆಕ್ಸ್ಟ್ ನೋಡ್ಕೊಂತ ಹೋಗೋಣ. ಫಸ್ಟ್ ನಾವು ಜೈನಿಸಮ್ ಬಗ್ಗೆ ನೋಡೋಣ. ಇದು ಡಿಫಿಕಲ್ಟ್ ಆಗಕತ್ತಿತ್ತು. ಒಂದಷ್ಟು ಮೆನ್ ಆಗಿರ್ಬೋದು, ವುಮೆನ್ಸಿಗೆ ಆಗಿರ್ಬೋದು ಈ ಒಂದಷ್ಟು ರೂಲ್ಸ್ ಭಾಳ ಟಫ್ ಅನ್ಸಾಕತ್ತಿದ್ದು. ಬಟ್ಟೆ ರಿಮೂವ್ ಮಾಡಿ ಇರೋದಾಗಿರ್ಬೋದು ಇಂಥವ ಅಂಡ್ ಎಲ್ಲ ರೂಲ್ಸ್ನು ಫಾಲೋ ಮಾಡೋದು ಭಾಳನ ಕಠಿಣ ಅನ್ಸಾಕ್ ಸ್ಟಾರ್ಟ್ ಆಯ್ತು. ಅಂಡ್ ಈಗ ರೈತ ಒಂದು ಬೆಳೆ ಬೆಳಿಬೇಕಂತಂದ್ರೆ ಒಂದಷ್ಟು ಪೆಸ್ಟಿಸೈಡ್ಸ್, ಒಂದಷ್ಟು ವಿಷ ಪದಾರ್ಥಗಳನ್ನ ಕೀಟನಾಶಕಗಳನ್ನ ಕೀಟಗಳ ಮೇಲೆ ಬೆಳೆಗಳ ಮೇಲೆ ಹಾಕಬೇಕು. ಅವಾಗ ಕೀಟಗಳು ಸಾಯ್ತಾವು. ಅದನ್ನು ಪ್ರಾಣಿ ಹಿಂಸೆ ಅಂತೇಳಿ ಮಹಾವೀರ ಹೇಳಿದ್ರು. ಸೊ ದಟ್ ರೈತರ ಮತ್ತೆ ಹೆಂಗ್ ಬೆಳೆಯಕ್ ಸಾಧ್ಯ ಅದ. ಸೊ ದಟ್ ಅವರಿಗೆ ಈ ಒಂದು ಸಂಘ ಸೇರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅಂಡ್ ಒಂದಷ್ಟು ಜನಕ್ಕೆ ಇದು ಬಹಳ ಕಠಿಣ ಅನ್ಸೈತಿ. ರೂಲ್ಸ್ಗಳು ಬಹಳ ಕಠಿಣ ಇದ್ದು. ಬ್ರಹ್ಮಚರ್ಯ ಫಾಲೋ ಮಾಡ್ಬೇಕು ಲೈಫ್ ಲಾಂಗ್ ಅಂಡ್ ಸತ್ಯನ ಹೇಳ್ದೆ ಮಾಡ್ಬೇಕು, ಒಂದು ಪ್ರಾಣಿ ಸಾಯಿಸಬಾರ್ದು. ಇವೆಲ್ಲ ರೂಲ್ಸ್ಗಳು ಬಹಳ ಕಠಿಣ ಅನ್ಸಾಕತ್ತು. ಸೊ ದಟ್ ಎಲ್ಲಾರ್ಗೂ ಫಾಲೋ ಮಾಡಕ ಆಗ್ಲಿಲ್ಲ. ಬಟ್ ಸ್ಟಿಲ್ ಮಹಾವೀರ ಹೇಳೋದೊಂದು ಖರೆ ಅದ. ನಾವು ಡೈರೆಕ್ಟ್ ಆಗಿ ಅಲ್ಲಿ ಇನ್ವಾಲ್ವ್ ಆಗ್ಲಿಲ್ಲ ಅಂದ್ರೂ ಇಂಡೈರೆಕ್ಟ್ ಆಗಿ ನಾವು ಸಪೋರ್ಟ್ ಮಾಡೋಣ ಮಹಾವೀರರಿಗೆ ಅಂತ ಒಂದಷ್ಟು ಜನ ರೈತರಾಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಇವರೆಲ್ಲ ಯಾರ್ಯಾರು ಒಂದು ಸನ್ಯಾಸಿಗಳಾಗ್ತಾರಲ್ಲ ಮಹಾವೀರನ ಒಂದು ಪಂಗಡದೊಳಗ ಅವ್ರಿಗೆಲ್ಲ ಒಂದು ಊಟಗಳನ್ನು ಪ್ರೊವೈಡ್ ಮಾಡೋದು, ಇರ್ಲಿಕ್ಕೆ ಜಾಗ, ಅವ್ರಿಗೆ ಒಂದಷ್ಟು ಔಷಧಿ, ಇಂಥ ಒಂದಷ್ಟು ಸಹಾಯಗಳನ್ನ ಇಂಡೈರೆಕ್ಟ್ಲಿ ಮಾಡ್ಕೊಂತ ಮಹಾವೀರನ ಒಂದು ಸಂಘಗಳನ್ನ ಫಾಲೋ ಮಾಡಕ ಸ್ಟಾರ್ಟ್ ಮಾಡ್ತಾರ. ಅಂಡ್ ಸೊ ಜಾಸ್ತಿ ಯಾರು ಸಪೋರ್ಟ್ ಮಾಡಿದ್ರು ಅಂದ್ರೆ ಟ್ರೇಡರ್ಸ್, ವ್ಯಾಪಾರಿಗಳಾಗಿರ್ಬೋದು ಅಂಡ್ ರಾಜರುಗಳು ಜೈನಿಸಮ್ನ ಫಾಲೋ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕ್ವಶನ್ ಬರ್ಬೋದು, ಹೂ ಸಪೋರ್ಟೆಡ್ ಅಂದಾಗ ಟ್ರೇಡರ್ಸ್ ಯಾರ ಸಪೋರ್ಟ್ ಮಾಡಿಲ್ಲ ಅಂತಂದ್ರ ಫಾರ್ಮರ್ಸ್ ಅಂಡ್ ವುಮೆನ್ಸ್.
farmers and women doesn't support it. Jainism, but traders support it. ಸೊ ನೋಟ್ ಮಾಡಿಟ್ಕೊಳ್ರಿ. ಅಂಡ್ ಜಾಸ್ತಿ ಜೈನಿಸಮ್ ಎಲ್ಲೆಲ್ಲಿ ಪ್ರಚಾರ ಆಯ್ತು, ಎಲ್ಲೆಲ್ಲಿ ಜೈನಿಸಮ್ದ ಫಾಲೋವರ್ಸ್ ಅದಾರು ಅನ್ನೋ ಒಂದು ಪ್ಲೇಸ್ಗಳ್ದ ಭಾಳ ಇಂಪಾರ್ಟೆಂಟ್ ಆಗ್ತದ. ಯಾವ್ಯಾವ ಪ್ಲೇಸ್ ಅಂತಂದ್ರ ನಾರ್ತ್ ಇಂಡಿಯಾ, ಉತ್ತರ ಭಾರತ, ನಾರ್ತ್ ಇಂಡಿಯಾ. ಸೆಕೆಂಡ್ ಈಸ್ ಗುಜರಾತ್. ಥರ್ಡ್ ತಮಿಳುನಾಡು. ಫೋರ್ತ್ ಈಸ್ ನಮ್ಮ ಕರ್ನಾಟಕ. ಈ ಒಂದು 4 ಪ್ಲೇಸಸ್ ಒಳಗ ಜೈನಿಸಮ್ ಬಹಳನ ಅಭಿವೃದ್ಧಿ ಹೊಂದದ. ನಾರ್ತ್ ಇಂಡಿಯಾ, ಉತ್ತರ ಭಾರತ, ಗುಜರಾತ್, ಕರ್ನಾಟಕ, ತಮಿಳುನಾಡು. ಈ ಒಂದು ಪ್ಲೇಸ್ಗಳನ್ನ ಇಂಪಾರ್ಟೆಂಟ್ ಅದಾವ, ನೆನ್ಪಿಟ್ಕೊಳ್ರಿ. ಅಂಡ್ ಇಲ್ಲಿ ಇನ್ನೊಬ್ರು ಇಂಪಾರ್ಟೆಂಟ್ ಪರ್ಸನ್ ಬರ್ತಾರ, ಕೇಳಿರ್ಬೋದು ಅವ್ರ ಹೆಸರ ಪಾಣಿನಿ. ಪಾಣಿನಿ ವ್ಯಾಕರಣಕಾರ, ಶ್ರೇಷ್ಠ ವ್ಯಾಕರಣಕಾರ. ಆಕ್ಚುಲಿ ವ್ಯಾಕರಣಕಾರ, ಗ್ರಾಮರೇರಿಯನ್. ಸಂಸ್ಕೃತ ಒಂದು ಭಾಷೆಗೆ ಗ್ರಾಮರ್ನ, ವ್ಯಾಕರಣ ರಚಿಸಿದ ಒಂದು ಕೀರ್ತಿ ಪಾಣಿನಿ ಅವ್ರಿಗೆ ಸಿಗ್ತದ. ಯಾವುದು? ಸಂಸ್ಕೃತ ಭಾಷೆ. ಸಂಸ್ಕೃತ ಭಾಷೆದ ಒಂದು ಗ್ರಾಮರ್ನ ಇವರು ರಚಿಸ್ತಾರ. ಸೊ ಅಲ್ಲಿಂದ ಒಂದು ಗ್ರಾಮರ್ದೊಂದು ಹುಟ್ಟು ಸ್ಟಾರ್ಟ್ ಆಗ್ತದ. ಭಾಷೆಗಳಿಗೆಲ್ಲ ಗ್ರಾಮರ್ ಬೇಕಾಗ್ತದ, ವ್ಯಾಕರಣದ ಅವಶ್ಯಕತೆ ಗೊತ್ತಾಗ್ತದ. ಇಲ್ಲಿ ಇವ್ರ ಹೆಸರು ಯಾಕೆ ಬಂತು ಅಂತಂದ್ರ, ಇವರು ಅಷ್ಟ ಬುದ್ಧ ಮತ್ತ ಮಹಾವೀರ ಟೈಮ್ ಒಳಗೆ ಇವರು ಇದ್ರು. ಕಂಟೆಂಪ್ರರೀಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ. ಈಗ ಬುದ್ಧ ಮತ್ತು ಮಹಾವೀರನ್ ಟೈಮ್ ಒಳಗ ಅದರ್ ಕಂಟೆಂಪ್ರಿಯರ್ಸ್ ಅಂತಂದ್ರೆ ಪಾಣಿನಿ ಅಂಡ್ ಯಾವ್ದಾರ ರಾಜನ ಹೆಸರು ಬಂತಂದ್ರೆ ಅಜಾತಶತ್ರು. ಇವ್ರು 4 ಒಂದ ಸಮಕಾಲೀನವರಾಗಿದ್ರು. 2300 ಇಯರ್ಸ್ ಎಗೋನ ಪಾಣಿನಿ ಇದ್ದ ಅಂಡ್ ಸಂಸ್ಕೃತದ ವ್ಯಾಕರಣ ಬರದ. ಅದ ಟೈಮ್ ಒಳಗ ಬುದ್ಧ ಇದ್ದ, ಮಹಾವೀರ ಇದ್ದ, ಕಂಟೆಂಪ್ರರಿ. ಈ ಹೆಸರು ಬಹಳ ಇಂಪಾರ್ಟೆಂಟ್ ಆಗ್ತದ. ಫಿಲಿಮ್ಸ್ ಒಳಗ ನೆನ್ಪಿಟ್ಕೊಳ್ರಿ, ನೋಟ್ ಮಾಡಿ ಇಟ್ಕೊಳ್ರಿ. ಅಂಡ್ ನೆಕ್ಸ್ಟ್ ಈಸ್ ಬಹಳಷ್ಟು ಜನಕ್ಕೆ ಬೌದ್ಧಿಸಮ್, ಬುದ್ಧರ ಒಂದು ಸಂಘ, ಬುದ್ಧನ ಫಾಲೋ ಮಾಡೋದು ಈಸಿ ಅನಿಸಿತು ಕಂಪೇರ್ ಟು ಜೈನಿಸಮ್ದು ರೂಲ್ಸ್ ಭಾಳ ಡಿಫಿಕಲ್ಟ್ ಇತ್ತು. ಸೊ ದಟ್ ಬಹಳಷ್ಟು ಜನ ಬೌದ್ಧಿಸಮ್ನ ಫಾಲೋ ಮಾಡಕ ಸ್ಟಾರ್ಟ್ ಮಾಡಿದ್ರು. ಸೊ ವಿನಯ ಪೀಠಕ ಇದು ಯಾವುದಕ್ಕೆ ಸಂಬಂಧ ಅಂದ್ರೆ ಬೌದ್ಧಿಸಮ್, ಬುದ್ಧರ ಬಗ್ಗೆ ಸಂಬಂಧ. ಆಕ್ಚುಲಿ 3 ಪೀಠಿಕಗಳದಾವು. ವಿನಯ ಪೀಠಿಕ, ಅಭಿದಮ್ಯ ಪೀಠಿಕ ಅಂಡ್ ಸೂಕ್ತ ಪೀಠಿಕ ಅಂತ 3 ಬರ್ತಾವ. ಸೂಕ್ತ ಪೀಠಿಕ. ಬಟ್ ಈ ಒಂದು ಲೆಸನ್ ಒಳಗೆ ನಮಗ ವಿನಯ ಪೀಠಿಕ ಬಗ್ಗೆ ಇನ್ಫಾರ್ಮೇಶನ್ ಅದ. ವಿನಯ ಪೀಠಿಕ ಇಲ್ಲಿ ಈಗ ಒಂದು ಸಂಘ, ಏನ ಬುದ್ಧರ ಒಂದು ಸಂಘ ಜಾಯಿನ್ ಆಗ್ಬೇಕಂತಂದ್ರೆ, ಜೈನರ ಒಂದು ಸಂಘ ಜಾಯಿನ್ ಆಗ್ಬೇಕಂದ್ರೆ ಬಹಳಷ್ಟು ಡಿಫಿಕಲ್ಟ್ ರೂಲ್ಸ್ ಇದ್ದು. ಬಟ್ ಬುದ್ಧರ ಒಂದು ಸಂಘ ಬೌದ್ಧಿಸಮ್ ಫಾಲೋ ಮಾಡ್ಲಿಕ್ಕೆ ಆ ಥರ ತೀರಾ ಏನ್ ಡಿಫಿಕಲ್ಟ್ ರೂಲ್ಸ್ ಇರಲಿಲ್ಲ. ಯಾರು ಬೇಕಾದವ್ರು ಜಾಯಿನ್ ಆಗ್ಬೋದಿತ್ತು. ಲೇಡೀಸ್ ಇರಲಿ, ಮಕ್ಕಳಿರಲಿ, ಅಜ್ಜಗಳಿರಲಿ, ಯಾರು ಬೇಕಾದವ್ರು ಜಾಯಿನ್ ಆಗ್ಬೋದಿತ್ತು. ಬಟ್ ಸ್ಟಿಲ್ ಅಲ್ಲಿ ಒಂದಷ್ಟು ನಾರ್ಮಲ್ ರೂಲ್ಸ್ ಇತ್ತು. ಈಗ ವುಮೆನ್ ಅಂದ್ರೆ ಲೇಡೀಸ್ ಏನಾರ ಅಲ್ಲಿ ಜಾಯಿನ್ ಆಗ್ಬೇಕಂತ ಅನ್ಕೊಂಡಿದ್ರೆ ಅವ್ರ ಹಸ್ಬೆಂಡ್ ಪರ್ಮಿಷನ್ ಬೇಕಾಗ್ತಿತ್ತು. ಹಸ್ಬೆಂಡ್ ಪರ್ಮಿಷನ್ ಕೊಟ್ಟಂದ್ರೆ ಅವ್ರು ಆರಾಮಾಗಿ ಆ ಒಂದು ಬೌದ್ಧಿಸಮ್ನ ಸ್ವೀಕಾರ ಮಾಡಬಹುದಾಗಿತ್ತು. ಅಂಡ್ ಅವ್ರ ಚಿಲ್ಡ್ರನ್ಸ್, ಮಕ್ಕಳು ಜಾಯಿನ್ ಆಗ್ಬೇಕಂತ ಆಸೆ ಪಟ್ರಂದ್ರೆ ಅವ್ರ ಪೇರೆಂಟ್ಸ್, ತಂದೆ ತಾಯಿದು ಒಂದು ಪರ್ಮಿಷನ್ ಬೇಕಾಗ್ತಿತ್ತು. ಅಂಡ್ ಥರ್ಡ್ ಸ್ಲೇವ್ಸ್ ಅಂದ್ರೆ ದಾಸಿಯರು ಏನಿರ್ತಿದ್ರಲ್ಲ ಅವ್ರು ಜಾಯಿನ್ ಆಗ್ಬೇಕಂದ್ರೆ ಅವ್ರದ್ದೊಂದು ಮಾಸ್ಟರ್, ಅವರೊಂದು ಧನಿಯ ಒಂದು ಪರ್ಮಿಷನ್ ಬೇಕಾಗ್ತಿತ್ತು. ವರ್ಕರ್ಸ್ ಸಂಘ ಜಾಯಿನ್ ಆಗ್ಬೇಕಂದ್ರೆ ಅವರೊಂದು ರಾಜಗಳದೊಂದು ಪರ್ಮಿಷನ್ ತಗೊಂಡ್ಬೇಕಾಗ್ತಿತ್ತು. ಸೋಲ್ಜರ್ಸ್ ಆಗಿರ್ಬೋದು, ವರ್ಕರ್ಸ್. ಅಂಡ್ ದೆನ್ ಡೆಟಾರ್ಸ್ ಹೋಗ್ಬೇಕಂದ್ರೆ ಕ್ರೆಡಿಟಾರ್ಸ್ ಒಂದು ಪರ್ಮಿಷನ್ ತಗೋಬೇಕಾಗ್ತಿತ್ತು. ಡೆಟಾರ್ಸ್ ಅಂತಂದ್ರೆ ಯಾರಂದ್ರೆ ಸಾಲ ತಗೊಂಡಿರ್ತಾರಲ್ಲ ಯಾರ್ದರ ಕಡೆ ಅವರು, ಈಗ ಅವ್ರು ಸಾಲ ತಗೊಂಡಿರ್ತಾರ, ತೀರ್ಸೋದ್ಲೆ ಹೋಗಿ ಸಂಘ ಸೇರಿದ್ರಂದ್ರ ಅದಕ್ಕೆ ಅವ್ರ ಪರ್ಮಿಷನ್, ಕ್ರೆಡಿಟಾರ್ಸ್ ಯಾರು ಸಾಲ ಕೊಟ್ಟಿರ್ತಾರಲ್ಲ ಅವ್ರೊಂದು ಪರ್ಮಿಷನ್ ಕೊಡ್ಬೇಕಾಗ್ತಿತ್ತು. ಇಷ್ಟಾದ್ರೆ ಮುಗೀತು. ಇವ್ರ ಪರ್ಮಿಷನ್ ಸಿಕ್ಕಿತ್ತಂದ್ರೆ ಯಾರು ಬೇಕಾದವರು ಬೌದ್ಧಿಸಮ್ ಬುದ್ಧನ ಸಂಘವನ್ನ ಸೇರ್ಬೋದಾಗಿತ್ತು. ಅಂಡ್ ರೂಲ್ಸ್ ಬಹಳ ಸಿಂಪಲ್ ಇತ್ತು. ರೂಲ್ಸ್ಗಳನ್ನ ನೋಡೋದಾತು ಬೌದ್ಧಿಸಮ್ ಅಂತಂದ್ರ
ಆ ಬೌದ್ಧಿಸಂ ರೂಲ್ಸ್ ಎಲ್ಲ ವಿನಯ ಪೀಠಕ ಒಳಗಿದ್ದು, ಆ ಸಂಘದೊಳಗೆ ಸೇರೋರು ಯಾವ ತರ ಇರಬೇಕು, ಯಾವ ತರ ಜೀವನ ನಡೆಸಬೇಕು, ಅದೆಲ್ಲ ವಿನಯ ಪೀಠಕ ಒಳಗ ಇತ್ತು. ಸೊ ಸಿಂಪಲ್ ಲಿವಿಂಗ್, ಜೀವನ ಬಹಳ ಸಿಂಪಲ್ ಆಗಿ ಸರಳವಾಗಿ ಜೀವನ ನಡೆಸಬೇಕು, ಸಿಂಪಲ್ ಲೈಫ್. ಬೆಗ್ಗಿಂಗ್ ಅಂದ್ರ ಅವ್ರೊಂದು ಆಹಾರ ಸಲುವಾಗಿ ಇನ್ನೊಬ್ರ ಹತ್ರ ಬೇಡಿ ತಿನ್ಬೇಕು, ಭಿಕ್ಷೆ ಬೇಡಿ ಕಾಸು ಊಟ ಮಾಡ್ಬೇಕಾಗ್ತಿತ್ತು. ಬಿಕಾಸ್ ಅದರಿಂದ ಅವ್ರೊಳಗೊಂದು ಈಗೋ ಆಗಿರ್ಬೋದು, ಅಹಂಕಾರ ಅದೆಲ್ಲ ಹೋಗ್ತಿತ್ತು. ಅದ್ರ ಸಲುವಾಗಿ ಬೆಗ್ಗಿಂಗ್ ಮಾಡಿನ ಅವ್ರು ಊಟ ಮಾಡ್ಬೇಕಾಗ್ತಿತ್ತು. ಅಂಡ್ ಸೊ ಈ ತರ ಒಂದಷ್ಟು ಸಿಂಪಲ್ ಇದ್ದು ಇವ್ರ ಲೈಫ್, ಬಹಳಷ್ಟು ಡಿಫಿಕಲ್ಟ್ ಇರಲಿಲ್ಲ. ಸೊ ದಟ್ ಯಾರ್ಯಾರು ಜಾಯಿನ್ ಆದ್ರು, ಕ್ಷತ್ರಿಯರು, ಲೇಬರ್ಸು, ಮರ್ಚೆಂಟ್ಸು, ಟ್ರೇಡರ್ಸು, ಎವ್ರಿಬಡಿ ಜಾಯಿನ್ಡ್ ಬೌದ್ಧಿಸಮ್. ಬಿಕಾಸ್ ನೀವು ಜೈನಿಸಮ್ ಒಳಗೆ ನೋಡ್ಬೋದು, ಫಾರ್ಮರ್ಸ್ ಜಾಯಿನ್ ಆಗಕ್ಕಾಗಲಿಲ್ಲ ಅಂಡ್ ಲೇಡೀಸಿಗೆ ಜಾಯಿನ್ ಆಗಕ್ಕಾಗಲಿಲ್ಲ. ಬಟ್ ಹಿಯರ್ ಎವ್ರಿಬಡಿ, ಬಾರ್ಬರ್, ಮರ್ಚೆಂಟ್ಸ್, ಕ್ಷತ್ರಿಯರು, ವಾರಿಯರ್ಸು, ಲೇಬರ್, ಸ್ಲೇವ್ಸ್, ಎವ್ರಿಬಡಿ ಜಾಯಿನ್. ಬಿಕಾಸ್ ರೂಲ್ಸ್ಗಳು ಸಿಂಪಲ್ ಇದ್ದು, ಸಾಧಾರಣವಾದ ಜೀವನ ನಡೆಸಬೇಕಿತ್ತು. ಸೊ ರೂಲ್ಸ್ ಕಂಪೇರ್ ಟು ಜೈನಿಸಮ್ ಈಸಿ ಇರೋಂತಲೇ ಎಲ್ಲ ಜನ ಇದನ್ನ ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಮೆಡಿಟೇಷನ್ ಮಾಡ್ಬೇಕಂತ ಹೇಳ್ತಿದ್ರು ಬುದ್ಧರು. ಮೆಡಿಟೇಷನ್ ಅಂಡ್ ಹೆಲ್ಪ್ ಅದರ್ಸ್, ಕಷ್ಟದೊಳಗಿದ್ದವರಿಗೆ ಸಹಾಯ ಮಾಡ್ರಿ. ಇಂಥ ಒಂದಷ್ಟು ಈಸಿ ಬುದ್ಧಿಸಮ್ ಒಂದು ಸಂಘ ಸೇರ್ಬೇಕಂದ್ರೆ ರೂಲ್ಸ್ ಇರ್ತಿದ್ವು. ಅಂಡ್ ಆ ರೂಲ್ಸ್ ಎಲ್ಲ ವಿನಯ ಪೀಠಿಕ ಒಳಗ ಮೆನ್ಷನ್ ಇದ್ದು. ಈಗ ನೆಕ್ಸ್ಟ್ ನಾವು ಮೊನಸ್ಟರೀಸ್ ಬಗ್ಗೆ ನೋಡೋಣ. ಅಂತಂದ್ರ ವಿಹಾರಗಳು. ಆಕ್ಚುಲಿ ಇದು ಒಂದ್ಸತಿ FDA ಒಂದು ಕ್ವಶನ್ ಪೇಪರ್ ಒಳಗೆ ಬಂದಿತ್ತು. ಬುದ್ಧ ಒಂದು ಸನ್ಯಾಸಿಗಳು ಇರುವಂತ ಒಂದಷ್ಟು ಪ್ಲೇಸಿಗೆ ಏನಂತಾರ, ವಿಹಾರಗಳು, ಚೈತ್ಯಗಳು, ಹಿಂಗೆಲ್ಲ ಆಪ್ಷನ್ ಕೊಟ್ಟಿದ್ರು. ಸೊ ಇಂಥವೆಲ್ಲ ಇಂಪಾರ್ಟೆಂಟ್ ಆಗ್ತಾವ, ನೋಟ್ ಮಾಡ್ಕೊಳ್ರಿ. ಸೊ ಮೊನಾಸ್ಟರೀಸ್, ಈಗ ಸಂಘಗಳು ರೆಡಿ ಅದು, ಬೌದ್ಧ ಆಗಿರ್ಬೋದು, ಜೈನರ ಸಂಘಗಳಿಂದ ಅವ್ರ ಯಾರ್ಯಾರು ಸನ್ಯಾಸಿಗಳು ಇರ್ತಾರಲ್ಲ ಅವರೆಲ್ಲ ಕಾಲ್ನಡಿಗೆಯಿಂದ ಒಂದು ದೇಶ ಒಂದು ರಾಜ್ಯಗಳನ್ನ ದಾಟಿ ಜನರಿಗೆ ಸಂದೇಶಗಳನ್ನ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಜನರ ಜೀವನದ ಮೇಲೆ ಅವ್ರ ಪರಿಣಾಮ ಬೀರ್ಲಿಕ್ಕೆ ಅವರ ತಮ್ಮ ಸ್ಪೀಚ್ಗಳಾಗಿರ್ಬೋದು ಅದನ್ನೆಲ್ಲ ಕೊಡ್ಲಿಕ್ಕೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅಡ್ಡಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಮಳೆಗಾಲದೊಳಗ ಅವ್ರಿಗೆ ಅಡ್ಡಾಡಕ್ ಆಗ್ತಿರ್ಲಿಲ್ಲ, ಒಂದು ನೇಚರ್ದೊಂದು ಪ್ರಾಬ್ಲಮ್ ಇಂತ್ರ. ಸೊ ಆ ಟೈಮ್ ಒಳಗೆ ಅವ್ರು ಎಲ್ಲರೂ ಇರ್ಬೇಕಾಗತ್ತಿತ್ತು. ಸೊ ದಟ್ ಅಲ್ಲೇ ಒಂದಷ್ಟು ಸುತ್ತು ಜನ ಇರ್ತಾರಲ್ಲ, ಒಂದಷ್ಟು ವ್ಯಾಪಾರಿಗಳು, ರಾಜಗಳು, ಅವ್ರಿಗೆ ಜಸ್ಟ್ ಮಳೆಗಾಲ ಒಳಗೆ ತಂಗ್ಲಿಕ್ಕೆ ಒಂದಷ್ಟು ನಾರ್ಮಲ್ ಗುಡಿಸಲುಗಳನ್ನ ಅದನ್ನೆಲ್ಲ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಆ ರಾಜಗಳಿಗೆಲ್ಲ ಏನ್ ಅನ್ಸಾಕತ್ತಿದೆ, ಒಂದು ಪರ್ಮನೆಂಟ್ ಒಂದು ಪ್ಲೇಸ್ ಬೇಕು ಅಂತ ಅನಿಸಿತ್ತ. ಆ ಟೈಮ್ ಒಳಗ ಪರ್ಮನೆಂಟ್ ಆಗಿ ಒಂದು ಕಲ್ಲುಗಳಾಗಿರ್ಬೋದು, ಸ್ಟೋನ್, ಕಟ್ಟಿಗೆ ಇಂಥ ದೊಡ್ಡ ಒಂದಷ್ಟು ಮೊನಸ್ಟರೀಸ್, ವಿಹಾರಗಳನ್ನ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ತರ ಮೊನಸ್ಟರೀಸ್ ನ ಸ್ಟಾರ್ಟ್ ಮಾಡ್ತಾರೆ. ಒಂದಷ್ಟು ಗುಹೆಗಳನ್ನು ಇರ್ತಿದ್ವು, ಕೇವ್ಗಳ. ಒಂದು ಎಕ್ಸಾಂಪಲ್ ಕಾರ್ಲೆ ಅಂತ ಒಂದು ವಿಹಾರ ಅದ, ಇದಕ್ಕೆ ಪ್ರೆಸೆಂಟ್ಲಿ ಅದು ಮಹಾರಾಷ್ಟ್ರ ಒಳಗೆ ಬರ್ತದ. ಸೊ ಇಂಥ ಒಂದಷ್ಟು ಏನ್ ಮಾನ್ಸ್ಟರೀಸ್ ನ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಹೋಗಿ ಈ ಒಂದು ಸನ್ಯಾಸಿಗಳು ವಾಸ ಮಾಡ್ತಿದ್ರು. ಕಾಮನ್ ಪೀಪಲ್ಸ್ ಅಂದ್ರೆ ಸುತ್ತಮುತ್ತ ಇರೋ ಒಂದಷ್ಟು ಜನ ಅವರಿಗೆಲ್ಲ ಹೋಗಿ ಒಂದಷ್ಟು ಗಿಫ್ಟ್ಸ್ ಕೊಡ್ತಿದ್ರು. ಗಿಫ್ಟ್ಸ್ ಅಂದ್ರೆ ಲೈಕ್ ಊಟ ಆಗಿರ್ಬೋದು, ಅವ್ರಿಗೇನೋ ಒಂದು ಮೆಡಿಸನ್ ಅವಶ್ಯಕತೆ ಇತ್ತಂದ್ರೆ ಇಂಥ ಒಂದಷ್ಟು ಅವರ ಅವಶ್ಯಕತೆಗಳನ್ನ ಸುತ್ತಮುತ್ತಿನ ಜನ ಪ್ರೊವೈಡ್ ಮಾಡ್ತಿದ್ರು. ಅದ್ರ ಬದಲಾಗಿ ಅವರಿಗೆ ಆ ಒಂದು ಸನ್ಯಾಸಿಗಳ ಅಡ್ವೈಸ್, ಫ್ರೀ ಆಗಿ ಒಂದಷ್ಟು ಅಡ್ವೈಸ್ಗಳನ್ನೆಲ್ಲ ಕೊಡ್ತಿದ್ರು. ಸೊ ಈ ತರ ಒಂದು ಮೊನಸ್ಟರೀಸ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯ್ತು. ಸೊ ಜೈನಿಸಮ್, ಬುದ್ಧಿಸಮ್ ಜೊತೆ ಉಪನಿಷತ್ ಸ್ಟಾರ್ಟ್ ಆಗ್ತದ. ಉಪನಿಷತ್ತುಗಳು ಆಕ್ಚುಲಿ ಪ್ರೆಸೆಂಟ್ಲಿ 108ಕ್ಕಿಂತ ಹೆಚ್ಚು ಉಪನಿಷತ್ತುಗಳು ಅದಾವ. ಅಂಡ್ ಉಪನಿಷತ್ ಅಂದ್ರೆ ಏನ? ಅಪ್ರೋಚಿಂಗ್ ಅಂಡ್ ಸಿಟ್ಟಿಂಗ್ ನಿಯರ್ ದ ಟೀಚರ್, ಗುರುವಿನ ಬಳಿ ಕುಳಿತು ವಿದ್ಯೆ ಗ್ರಹಣ ಮಾಡೋದಕ್ಕ ಉಪನಿಷತ್ ಅಂತಾರೆ. ಗುರುವಿನ ಬಳಿ ಕುಳಿತು ವಿದ್ಯೆ ಕಲಿಯುವುದು, ಇದಕ್ಕ ಉಪನಿಷತ್ ಅಂತಾರ. ಅಂಡ್ ಈ ಉಪನಿಷತ್ ಒಂದು ಟೈಮ್ ಒಳಗೆ ಜನ ಏನ್ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರಂದ್ರ, ಸತ್ ಆದ್ಮೇಲೆ ಜೀವನ ಹೆಂಗ, ಆಫ್ಟರ್ ಡೆತ್ ಲೈಫ್ ಹೆಂಗಿರ್ತದ. ಅಂಡ್ ಈಗ ನಾವು ಸ್ಯಾಕ್ರಿಫೈಸಸ್, ಯಜ್ಞಗಳನ್ನ ಮಾಡ್ತೀವಿ, ಅದರಿಂದ ಉಪಯೋಗದ ಏನ, ನಾವು ಮಾಡ್ಬೇಕಿನ, ಇಂಥ ಒಂದಷ್ಟು ಥಿಂಕಿಂಗ್ಸ್ ಸ್ಟಾರ್ಟ್ ಆಗ್ತಾವ ಉಪನಿಷತ್ ಟೈಮ್ ಒಳಗ. ಅಂಡ್ ಅವರು ಆತ್ಮನ್
ಅಂಡ್ ಬ್ರಾಹ್ಮಣ ಅನ್ನೋ ಎರಡು ಒಂದು ತತ್ವಗಳನ್ನ ನಂಬಕ್ ಸ್ಟಾರ್ಟ್ ಮಾಡ್ತಾರೆ. ಆತ್ಮನ ಅಂದ್ರೆ ಒಂದು ಸೋಲ್, ಆತ್ಮ. ಬ್ರಹ್ಮನ ಅಂದ್ರೆ ದೇವ್ರು, ಯೂನಿವರ್ಸಲ್ ಸೋಲ್. ಅಂಡ್ ನಂತರ ಶಂಕರಾಚಾರ್ಯರ ಈ ಒಂದು ಉಪನಿಷತ್ತುಗಳನ್ನ ಅಭಿವೃದ್ಧಿ ಮಾಡ್ತಾರ. ಮುಂದ ಯಾರು ಮಾಡ್ತಾರು? ಶಂಕರಾಚಾರ್ಯರು. ಶಂಕರಾಚಾರ್ಯರು ಉಪನಿಷತ್ತುಗಳನ್ನ ಅಭಿವೃದ್ಧಿ ಮಾಡ್ತಾರ. ಅಂಡ್ ಈ ಟೈಮ್ ಒಳಗ ಒಂದಷ್ಟು ವುಮೆನ್ಸ್ ಉಪನಿಷತ್ತುಗಳನ್ನ ರೆಡಿ ಮಾಡ್ಯಾರ. ಅದ್ರೊಳಗೆ ಇಂಪಾರ್ಟೆಂಟ್ ಹೆಸರುಗಳು ಅಂತಂದ್ರೆ ವುಮೆನ್ಸ್ ದ ಗಾರ್ಗಿ. ನೆನ್ಪಿಟ್ಕೊಡ್ರಿ ಅಥವಾ ನೋಟ್ ಮಾಡಿಟ್ಕೊಡ್ರಿ, ಪದೇ ಪದೇ ಹೇಳಿಕತ್ತೆ. ಒಂದಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವ. ಅಂಡ್ ಇನ್ನೊಬ್ರು ಸತ್ಯಕಾಮ ಜಬಿಯಾ. ಸತ್ಯಕಾಮ ಜಬಿಯಾ. ಆಕ್ಚುಲಿ ಜಬಿಯಾ ಅನ್ನೋರೊಬ್ರ ಸ್ಲೇವ್ ಇರ್ತಾರ. ಅವ್ರ ಒಂದು ಮಗಳಕಿ ಸತ್ಯಕಾಮ ಇರ್ತಾರ. ಅವ್ರಿಗೆ ಗೌತಮಿ ಅನ್ನೋರೊಬ್ರ ಅವ್ರನ್ನ ಶಿಷ್ಯ ಆಗಿ ತಗೋತಾರ, ಅವ್ರಿಗೆ ಸಪೋರ್ಟ್ ಮಾಡಂತ್ಲೆ. ಈ ಸತ್ಯಕಾಮ ಅನ್ನೋರನು ಆಕ್ಚುಲಿ ಇವ್ರು ಬಡವರು ಇದ್ರೂ ಇವ್ರಿಗೆ ಒಂದು ಅಪರ್ಚುನಿಟಿ ಸಿಗ್ತದ ಉಪನಿಷತ್ತುಗಳ ರಚನೆ ಒಳಗ. ಅಂಡ್ ಗಾರ್ಗಿ ಅನ್ನೋರನು ಉಪನಿಷತ್ತನ್ನ ರಚಿಸಿದಾರ. ಸೊ ದಟ್ ಲೇಡೀಸ್ ಅನ್ನು ಆ ಟೈಮ್ ಒಳಗ ಒಂದಷ್ಟು ಸಪೋರ್ಟ್ ಇತ್ತು ಅನ್ನೋದ ಇದ್ರ ಮೇಲೆ ಗೊತ್ತಾಗ್ತದ. ಅಂಡ್ ನೆಕ್ಸ್ಟ್ ಈಸ್ ಈ ಉಪನಿಷತ್ತುಗಳು ಆಕ್ಚುಲಿ ಡೈಲಾಗ್ಗಳ ರೂಪದೊಳಗೆ ಇರ್ತಿದ್ವು. ಅಂದ್ರೆ ಒಂದು ಸಂಭಾಷಣೆ ಅಂತಾರಲ್ಲ, ಒಬ್ಬರಿಂದ ಒಬ್ಬರಿಗೆ ಸಂಭಾಷಣೆ ಆಗ್ತಿತ್ಲ, ಆ ಒಂದು ಸಂಭಾಷಣೆ ತರ ಈ ಒಂದು ಉಪನಿಷತ್ಗಳು ಇರ್ತಿದ್ವು. ಲೈಕ್ ರಾಜ ಮತ್ತು ಬ್ರಾಹ್ಮಣನ ನಡಕ್ ಒಂದು ಸಂಭಾಷಣೆ ನಡೀತಿತ್ಲ, ಅದಕ್ಕೆ ಉಪನಿಷತ್ತು. ಅಥವಾ ಯಾರೊಬ್ಬರು ಬಡವರು ಕಷ್ಟದೊಳಗಿದ್ದವ್ರ ಬ್ರಾಹ್ಮಣ ವ್ಯಕ್ತಿ ಜೊತೆ ಒಂದು ಸಂಭಾಷಣೆ ನಡೆಸ್ತಾರಲ್ಲ, ಅಂಥವೆಲ್ಲ ಪಾಯಿಂಟ್ಸ್ ಅನ್ನ ಈ ಒಂದಷ್ಟು ಉಪನಿಷತ್ತೊಳಗೆ ಇರ್ತಿದ್ವು. ಅಂಡ್ ಇಲ್ಲಿ ಒಂದು ಚಂದೋಗ್ಯ ಅಂತ ಹೇಳಿ ಒಂದು ಉಪನಿಷತ್ತೊಳಗಿನ ಒಂದು ಸ್ಟೋರಿ ಕೊಟ್ಟಾರ. ಚಂದೋಗ್ಯ ಉಪನಿಷತ್ತೊಳಗಿನ ಒಂದು ಸಂಭಾಷಣೆ ಇಲ್ಲಿ ಕೊಟ್ಟಾರ ಈ ಒಂದು ಲೆಸನ್ ಒಳಗ. ಆಕ್ಚುಲಿ ಇಲ್ಲಿ ಶೌನಕ ಮತ್ತು ಅಭಿಪ್ರತ್ರೇನ ಅಂತ ಹೇಳಿ ಇಬ್ರು ಋಷಿಗಳು ಇರ್ತಾರ. ಆ ಋಷಿಗಳು ಊಟ ಮಾಡಕ್ ಕೂತಿರ್ತಾರ. ಅವ್ರು ಊಟ ಮಾಡಕ್ ಕೂತಾಗ ಅಲ್ಲಿ ಒಬ್ಬ ಬೆಗ್ಗರ್ ಅಂದ್ರೆ ಒಬ್ಬ ಭಿಕ್ಷುಕ ಬರ್ತಾನ. ಭಿಕ್ಷುಕ ಬಂದು ಏನಂತಾನ, ನನಗೂ ಊಟ ಕೊಡ್ರಿ, ನನಗೆ ಹಸು ಆಗ್ಯದ ಅಂತಾನ. ಬಟ್ ಅವಾಗ ಅವ್ರು ಹೇಳ್ತಾರ, ಇಲ್ಲ ನಾನು ನಿನ್ ಜೊತೆ ಶೇರ್ ಮಾಡಂಗಿಲ್ಲ, ನಿನಗೆ ಊಟ ಕೊಡಂಗಿಲ್ಲ, ನಮ್ಮ ಕಡೆ ಅಷ್ಟ ಐತಿ ಅಂತಾನ. ಅವಾಗ ಭಿಕ್ಷುಕ ಅವ್ರಿಗೆ ಹೇಳ್ತಾನ, ಆಯ್ತು ನೀವು ಯಾರ್ಯಾರು ನಂಬುತ್ತೀರಿ ಅಂತಾನೆ. ಅವಾಗ ಅವ್ರು ಹೇಳ್ತಾರ, ಬ್ರಹ್ಮಣ್ಣ, ಯೂನಿವರ್ಸಲ್ ಸೋಲ್, ನಾವು ಈ ಬ್ರಹ್ಮಣ್ಣ ನಂಬುತ್ತೇವಿ. ಸೊ ನಿಮ್ಮ ಬ್ರಹ್ಮ ಎಲ್ಲ ಅದಾನು ಅಂತ, ಇಡೀ ಜಗತ್ತೊಳಗ ಅದಾನ, ಎಲ್ಲಾ ಕಡೆ ಬ್ರಹ್ಮ ಅದಾನ ಅಂತ ಮುನಿ ಹೇಳ್ತಾನ. ಅವಾಗ ಭಿಕ್ಷುಕ್ ಹೇಳ್ತಾನೆ, ಇಡೀ ಜಗತ್ತೊಳಗಿರೋ ಬ್ರಹ್ಮ ನನ್ನ ಹಸಿವೊಳಗಿಲ್ಲೇನ ಅಂತ ಹೇಳಿ ಕೇಳ್ತಾನ. ಸೊ ಅವಾಗ ಅವ್ರಿಗೆ ಒಂದು ಮುನಿಗಳಿಗೆ ಇಬ್ಬರಿಗೂ ಒಂಥರ ಆಗಿ, ಹೌದು ಬ್ರಹ್ಮ ಎಲ್ಲಾ ಜೀವಿಗಳೊಳಗೂ ಅದಾನ ಅಂತ ಹೇಳಿ ಅವ್ರು ಊಟ ಅವನ ಜೊತೆ ಶೇರ್ ಮಾಡ್ಕೋತಾರ. ಇದರ ಅರ್ಥ ಬ್ರಹ್ಮ ಅನ್ನೋ ಎಲ್ಲಾ ಕಡೆ ಅದಾನು ಅನ್ನೋದನ್ನ, ಪ್ರತಿಯೊಂದು ಕಣಕಣದೊಳಗ ಅದಾನ, ವಿಶ್ವದೊಳಗ ಎಲ್ಲದ್ರೊಳಗೂ ದೇವ್ರ ಅದಾನ ಅನ್ನೋದ ಉಪನಿಷತ್ ಹೇಳ್ತದ. ಇದ್ರ ಮೀನಿಂಗ್ ಅದ. ಅಂಡ್ ಓಕೆ, ಬೌದ್ಧ ಒಂದ್ ಕಡೆ ಬೆಳ್ಯಾಕತ್ರು, ಜೈನಿಸಂ ಫ್ಲವರಿಶ್ ಆಗಾಕತ್ತಿತ್ತು, ವಜ್ಜೀಸ್ ಸ್ಟಾರ್ಟ್ ಅದು, ಉಪನಿಷತ್ಗಳು ಸ್ಟಾರ್ಟ್ ಅದು. ಆ ಟೈಮ್ ಒಳಗ ಬ್ರಾಹ್ಮಣರದಲ್ಲ ಆಶ್ರಮಗಳು ಒಂದು ಬೆಳವಣಿಗೆ ಸ್ಟಾರ್ಟ್ ಮಾಡ್ತಾರ. ಆಕ್ಚುಲಿ ಆಶ್ರಮ ಅಂತ ಅಂದ ತಕ್ಷಣ ಈಗ ಜನಗಳೆಲ್ಲ ಹೋಗಿರ್ತಾರ, ಆ ಒಂದು ಆಶ್ರಮ ಅಲ್ಲ, ಇಲ್ಲಿ 4 ಆಶ್ರಮ ಬರ್ತಾವ. ಫಸ್ಟ್ ಒನ್ ಬ್ರಹ್ಮಚರ್ಯ, ಸೆಕೆಂಡ್ ಈಸ್ ಗೃಹಸ್ಥಾಶ್ರಮ, ಸೆಕೆಂಡ್ ಈಸ್ ವಾನಪ್ರಸ್ಥ, ಫೋರ್ತ್ ಈಸ್ ಸನ್ಯಾಸ. ಸೊ ಬೌದ್ಧಿಸಂ ಜೈನಿಸಂ ಜೊತೆ ಬ್ರಾಹ್ಮಣ್ಸ ಆಶ್ರಮಗಳನ್ನ ಸೃಷ್ಟಿ ಮಾಡ್ತಾರೆ 4. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಬ್ರಹ್ಮಚರ್ಯ ಅಂತಂದ್ರೆ ಒಂದು 16 years 14 years ಒಳಗಡೆ ಇರೋರು, ಬರೀ ವಿದ್ಯೆ ಕಲಿಯೋದು ಈ ತರ. ಅಂಡ್ ಗೃಹಸ್ಥ ಅಂದ್ರೆ ಮದುವೆ ಆಗಿ ಮ್ಯಾರೇಜ್ ಒಂದು ಜೀವನ ಅನುಭವಿಸೋದು. ಅಂಡ್ ನೆಕ್ಸ್ಟ್ ವಾನಪ್ರಸ್ಥ ಅಂದ್ರೆ ಕಾಡಿಗೆ ಹೋಗೋದು, ಕಾಡಿಯೊಳಗೆ ಜೀವನ ನಡೆಸೋದು. ಅಂಡ್ ದೆನ್ ಸನ್ಯಾಸ ಅಂದ್ರೆ ಎಲ್ಲಾನು ತ್ಯಾಗ ಮಾಡಿ ಸನ್ಯಾಸಿ ಜೀವನನ ಅಕ್ಸೆಪ್ಟ್ ಮಾಡೋದು. ಈ ಒಂದು ಆಶ್ರಮದ ಮೇನ್ ಮೋಟಿವ. ಅಂಡ್ ಇಲ್ಲಿ ಮಹಿಳೆಯರಿಗೆ ತಾವು ಚೂಸ್ ಮಾಡೋ ಒಂದು ಅವಕಾಶ ಇರಲಿಲ್ಲ, ಸ್ಟಡಿ ಮಾಡೋ ಅವಕಾಶ ಇರಲಿಲ್ಲ. ಈ ಒಂದು ಆಶ್ರಮಗಳನ್ನ ಅವರ ಒಂದು ಹಸ್ಬೆಂಡ್ಸ್, ಅವರ ಪತಿಗಳು ಯಾವ ಒಂದು ಆಶ್ರಮ ಚೂಸ್ ಮಾಡ್ಕೋತಾ ಇರಲಿಲ್ಲ, ಅದನ್ನ ಅವರ ಫಾಲೋ ಮಾಡಬೇಕಿತ್ತು ಅವ್ರ ಜೊತೆಯಾಗಿ. ಸೊ ಅವರಿಗೆ ಸೆಪ್ರೇಟ್ ಒಂದು ಅವಕಾಶ ಅಥವಾ ಅಧಿಕಾರ ಇರಲಿಲ್ಲ. ಸೊ ಇದು 7th ಲೆಸನ್, 7th ಚಾಪ್ಟರ್, ನ್ಯೂ ಕ್ವೆಶನ್ಸ್ ಅಂಡ್ ಐಡಿಯಾಸ್. ಈ ಒಂದು ಲೆಸನ್ ಒಳಗ ನಾವು
ಬೌದ್ಧಿಸಮ್ ಬಗ್ಗೆ ನೋಡಿದ್ವಿ ಆ್ಯಂಡ್ ಜೈನಿಸಮ್ ಬಗ್ಗೆ ನೋಡಿದ್ವಿ, ಉಪನಿಷತ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಆ್ಯಂಡ್ ಆಶ್ರಮಗಳ ಬಗ್ಗೆ ನೋಡಿದ್ವಿ. ಹೋಪ್ ಈ ಒಂದು ಲೆಸನ್ನಿಂದ ನಿಮಗೆ ಭಾಳ ಯೂಸ್ಫುಲ್ ಆಗಿರ್ತದ ಅನ್ಕೋತೀನಿ. ನೆಕ್ಸ್ಟ್ 8th ಲೆಸನ್ ಒಳಗೆ ಸಿಗೋಣ. ಥ್ಯಾಂಕ್ ಯು.